ನಮಸ್ಕಾರ. ನಾವಿಂದು ಲೈನ್ ಇನ್ಸುಲೇಟರ್ ಚಾಪ್ಟರನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ನಾವು ಜನರೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಈ ಚಾಪ್ಟರನ್ನು ನೋಡಿದ್ವಿ. ಜನರೇಷನ್ ಒಳಗೆ ಏನಾಗ್ತೈತಿ, ವೋಲ್ಟೇಜ್ ಬಿಲ್ಟಪ್ ಆಗ್ತೈತಿ. ಟ್ರಾನ್ಸ್ಮಿಷನ್ ಒಳಗೆ ಏನಾಗ್ತೈತಿ, ಲೈನ್ ಟ್ರಾನ್ಸ್ಮಿಷನ್ ಮಾಡ್ತೀವಿ. ಮತ್ತು ಡಿಸ್ಟ್ರಿಬ್ಯೂಷನ್ ಒಳಗೆ ಲೈನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೇವೆ. ಈ ಎಲ್ಲ ಪ್ರೊಸೀಜರ್ ಮಾಡೋದ್ನಾಗ ಲೈನ್ ಟ್ರಾನ್ಸ್ಮಿಷನ್ ಯಾವ ತರ ಮಾಡಬೇಕು ಅದರೊಳಗಿಂದ ಒಂದು ಕಾಂಪೋನೆಂಟ್ ಇದೆ, ಅದು ಇನ್ಸುಲೇಟರ್. ಲೈನ್ ಇನ್ಸುಲೇಟರ್. ಇನ್ಸುಲೇಟರ್ an electrical insulator is a material whose internal electric charges do not flow freely and which therefore does not conduct an electric current under the influence of an electric field. A perfect insulator does not exist, but some materials such as glass, paper and teflon, which have a high resistivity, are very good electrical insulators. Insulators are used in electrical equipment, support and separate electrical conductor without allowing current through themselves. ಇನ್ಸುಲೇಟರ್ ಏನು ಕೆಲಸ ಮಾಡ್ತೈತೆ ಅಂದ್ರೆ ಅದೊಂದು ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತಿರ್ತದೆ. ಅದರಿಂದ ಕರೆಂಟ್ ಏನಾಗಂಗಿಲ್ಲ, ಫ್ಲೋ ಆಗಂಗಿಲ್ಲ. ಅದು ಒಂಥರ ರೆಸಿಸ್ಟೆನ್ಸ್. ಅದು ಯಾವ ಮೆಟೀರಿಯಲ್ ತಯಾರು ಮಾಡ್ತು, ಪೋರ್ಸೆಲಿನ್, ಗ್ಲಾಸ್, ಪೇಪರ್, ವುಡ್ ಇದರಲ್ಲೇ ಏನ್ ಮಾಡಿದಿರ್ತಾರೋ ಅದು ಇನ್ಸುಲೇಟರ್ ಅನ್ನು ತಯಾರು ಮಾಡಿದಿರ್ತಾರೆ. ಅದ ಇನ್ಸುಲೇಟರ್ ಏನಿರ್ತಿಲ್ಲ ಅದ ರೆಜಿಸ್ಟರ್ ಅಂತ ಯೂಸ್ ಮಾಡ್ತಾ ಇರ್ತೀವಿ. Insulator are used in electrical equipment supported as separate electrical conductors without allowing current through themselves. ಅದರೊಳಗ ಇನ್ಸುಲೇಟರ್ ಟೈಪ್ಸ್ ಗಳಿದಾವೆ. ಟೈಪ್ಸ್ ಆಫ್ ಇನ್ಸುಲೇಟರ್. There are several types of insulators, but the most commonly used are normally ನಾಲ್ಕು ತರ ಇನ್ಸುಲೇಟರ್ಸ್ ಗಳಿದಾವೆ. ಅವ ನಾವೇನ್ ಮಾಡ್ತೀವೋ ಯೂಸ್ ಮಾಡ್ತಾ ಇರ್ತೇವೆ. ಟ್ರಾನ್ಸ್ಮಿಷನ್ ಲೈನ್ ಒಳಗ ಈ ಇನ್ಸುಲೇಟರ್ಸ್ ಅನ್ನ ಯೂಸ್ ಮಾಡ್ತಿರ್ತೀವಿ. ಇನ್ಸುಲೇಟರ್ಸ್ ಪಿನ್ ಟೈಪ್ ಇನ್ಸುಲೇಟರ್, ಸಸ್ಪೆನ್ಷನ್ ಟೈಪ್ ಇನ್ಸುಲೇಟರ್, ಸ್ಟ್ರೈನ್ ಇನ್ಸುಲೇಟರ್ ಅಂಡ್ ಶಾಕಲ್ ಇನ್ಸುಲೇಟರ್. ಇದರೊಳಗೆ ಏನಿದಾವು, ಪಿನ್ ಟೈಪ್, ಸಸ್ಪೆನ್ಷನ್ ಟೈಪ್, ಸ್ಟ್ರೈನ್ ಇನ್ಸುಲೇಟರ್ ಅಂಡ್ ಶಾಕಲ್ ಇನ್ಸುಲೇಟರ್. ಇವೆಲ್ಲ ಇನ್ಸುಲೇಟರ್ ನಾವು ಟ್ರಾನ್ಸ್ಮಿಷನ್ ಲೈನ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರ ಪಿನ್ ಇನ್ಸುಲೇಟರ್. ಪಿನ್ ಇನ್ಸುಲೇಟರ್ ಒಳಗೆ ಈ ತರ ಡಿಸೈನ್ ಪಿಕ್ಚರ್ ಅಂತ ಇದೆ, ಇದ ಪಿನ್ ಇನ್ಸುಲೇಟರ್. A pin insulator consists of a non-conducting material such as porcelain, glass, plastic, polymer or wood. Pin insulator consists of a non-conducting material. Non-conducting ಅದ್ರಲ್ಲಿ ಏನಾಗಂಗಿಲ್ಲ, ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗಂಗಿಲ್ಲ. ನಾನ್ ಕಂಡಕ್ಟಿಂಗ್ ಮೆಟೀರಿಯಲ್ ಇದ್ದ ಕಾರಣ ಅದನ್ನ ರೆಸಿಸ್ಟೆನ್ಸ್ ಅಂತ ನಾವು ಯೂಸ್ ಮಾಡ್ತಿರ್ತೇವೆ. such as porcelain, glass, plastic, polymer or wood. Pin type insulators are used for holding the line conductors on straight running of poles. ಯಾವಾಗಲೂ ಕಂಡಕ್ಟರ್ ಪೋಲ್ ಮ್ಯಾಗ ರನ್ ಮಾಡ್ತನಾಗ ಏನಾಗ್ತಿರ್ತಾವೋ ಅದಕ್ಕ ಹೋಲ್ಡಿಂಗ್ ಮಾಡೋ ಸಲುವಾಗಿ ಪಿನ್ ಟೈಪ್ ಇನ್ಸುಲೇಟರ್ ಅನ್ನ ಯೂಸ್ ಮಾಡಿರ್ತಾರೆ. ಅದಕ್ಕೆ ಏನಾಗ್ತೈತಿ, there is a groove of the upper end of the insulator for housing the conductor. ಪಿಕ್ಚರ್ ನೋಡಿ, ಇದ್ರೊಳಗೆ ಏನಿರ್ತೈತಿ, ಅಪ್ಪರ್ ಸೈಡ್ ಏನಿರ್ತೈತಿ, ಹೌಸಿಂಗ್ ಇರ್ತೈತಿ. ಇಲ್ಲಿ ಕಾಣ್ತಾ ಇದೆ, ಇದ್ರ ಮೇಲೆ ಏನಿರ್ತೈತಿ, ಕಂಡಕ್ಟರ್ ಹೌಸಿಂಗ್ ಇದೆ. ಇದ್ರ ಮೇಲೆ ಏನಾಗ್ತೈತಿ, ಕಂಡಕ್ಟರ್ ಅನ್ನು ಸ್ಟ್ರೈಟ್ ದಾಗ ನಾವೇನ್ ಮಾಡ್ತೀವಿ, ರನ್ ಮಾಡ್ತೀವಿ. ಇದ ಕಂಡಕ್ಟರ್ ಇದ್ರ ಮೇಲೆ ಹೋಗಿದ್ರ ಸಪ್ಲೈ ಏನಾಗ್ತೈತಿ, ಇದರಿಂದ ಕೆಳಗ ಬರಗಾಗಿಲ್ಲ. ಇದೇನೈತಿ, ಇದ ಇನ್ಸುಲೇಟರ್ ಐತಿ. ಇದ ಬೇಸಿಕಲಿ ಡಿಸೈನ್ ಮಾಡಿದ್ದೇವೆ. ಈ ಸರ ಹೇಗೆ ಡಿಸೈನ್ ಮಾಡಿದಾರೆ ಅಂದ್ರೆ, ಇದ್ರ ಮೇಲೆ ನೀರು ಬಿದ್ದಂದ್ರ ಏನಾಗ್ತೈತಿ, ಎಲ್ಲ ಕೆಳಗೋಗಿ ಇದ್ರ ಮೇಲೆ ನೀರ ಮಾಂಚರ ಇರಂಗಿಲ್ಲ. ಅದ್ರ ಸಲುವಾಗಿ ಪಿನ್ ಇನ್ಸುಲೇಟರ್ ಈ ಟೈಪ್ ಡಿಸೈನ್ ಮಾಡಿರ್ತಾರೆ. Pin insulator are three types. Pin insulator are three types: single shade, double shade, triple shade. Pin insulator ಒಳಗ ಮೂರು
ಇನ್ಸುಲೇಟರ್ ನಾವು ನೋಡ್ತಾ ಇದ್ದೇವೆ. ಒಂದೇ ರೀತಿ ಸಿಂಗಲ್ ಶೇಡ್, ಡಬಲ್ ಶೇಡ್ ಮತ್ತು ಟ್ರಿಪಲ್ ಶೇಡ್. ನೆಕ್ಸ್ಟ್ ಒನ್, pin type insulator are used for transmission and distribution of electrical power at voltages up to 33 kV. 33 kV ಮ್ಯಾಗ ನಾವು ಏನು ಮಾಡ್ತೀವಿ, pin type insulator ಅನ್ನ ಯೂಸ್ ಮಾಡ್ತಿರ್ತೀವಿ. There is a groove on the top of the insulator for housing of the conductor. ಗ್ರೂವ್ ಮ್ಯಾಗ ಏನಿರ್ತೈತಿ, ಕಂಡಕ್ಟರ್ ನ ಏನ್ ಮಾಡಿದಿರ್ತಿ, ಹೌಸಿಂಗ್ ಮಾಡಿದಿರ್ತಿ. ಮತ್ತೊಂದೇನಿದ ಸಸ್ಪೆನ್ಷನ್ ಟೈಪ್ ಇನ್ಸುಲೇಟರ್. ಇದು ಸಸ್ಪೆನ್ಷನ್ ಟೈಪ್ ಇನ್ಸುಲೇಟರ್ ಏನಿರ್ತೈತಿ, ಇದು ಡಿಸ್ಕ್ ಇನ್ಸುಲೇಟರ್ ಇದಾವ. ಡಿಸ್ಕ್ ಇನ್ಸುಲೇಟರ್ ದಾಗ ಏನ್ ಮಾಡಿದಿರ್ತಿ, ಈ ಸಸ್ಪೆನ್ಷನ್ ಏಕಂದ್ರ ಇದರೊಳಗ ಸೀರೀಸ್ ಒಳಗ ಕನೆಕ್ಟ್ ಮಾಡಿ ಇದನ್ನ ಏನ್ ಮಾಡ್ತಾರೆ, ಕನೆಕ್ಟ್ ಮಾಡಿರ್ತಾರೆ. ಇದರದ್ದು ಏನಿರ್ತಿದಿಲ್ಲ, ಈಗ ಹೋಲ್ಡಿಂಗ್ ಡಿವೈಸ್ ಮತ್ತು ಇತರ ಮುಂದಿನ ಏನಿಲ್ಲ ಅದು ಏನಾಗ್ತೈತಿ, ಈ ತರ ಒಳಗ ಏನಾಗ್ತೈತಿ, ಕನೆಕ್ಟ್ ಆಗ್ತೈತಿ. ಅಂದ್ರೆ ಇದ್ರೊಳಗ ಸೆಪರೇಟ್ ಏನಿರ್ತೈತಿ, ಲಾಕಿಂಗ್ ನಟ್ ಇರ್ತೈತಿ ಮತ್ತು ಅದ ಲಾಕಿಂಗ್ ನಟ್ ಇದ್ರೊಳಗ ಕನೆಕ್ಟ್ ಮಾಡಿದಿರ್ತೈತಿ. ಬಟ್ ಒನ್ ಟು ಒನ್ ಏನಾಗ್ತೈತಿ, ಕನೆಕ್ಟ್ ಇರಂಗಿಲ್ಲ. For high voltage 33 kV, it is a usual practice to use a suspension type insulator consist of a number of porcelain discs connected in series by metal links in the form of string. The conductor is suspended at the bottom end of this string while the other end of the string is secured to the cross arm of the tower. Each unit or disc is designed for low voltages, say 11 kV. The number of discs in series would obviously depend upon the working voltage. For instance, if the working voltage is 66 kV, then 6 discs in series will be provided on the string. ನಾವೇನು ನೋಡ್ತಾ ಇದ್ದೀವಿ, ಸಸ್ಪೆನ್ಷನ್ ಟೈಪ್ ಇನ್ಸುಲೇಟರ್ ಅನ್ನು ನೋಡ್ತಾ ಇದ್ದೀವಿ. ಸಸ್ಪೆನ್ಷನ್ ಟೈಪ್ ಇನ್ಸುಲೇಟರ್ ಒಳಗೆ ಏನಾಗ್ತೈತಿ, 33 kV ಮ್ಯಾಗ ನಾವು ಏನ್ ಮಾಡ್ತಿರ್ತೀವೋ ಯೂಸ್ ಮಾಡ್ತಿರ್ತೇವೆ. ಮತ್ತೆ ಅದರ ಇನ್ಸುಲೇಟರ್ ಏನಾಗ್ತೈತಿ, ಅದು ವೋಲ್ಟೇಜ್ ಸಲುವಾಗಿ ಏನ್ ಮಾಡ್ತೀವಿ, ನಾವು ಹೆಚ್ಚ ಡಿಸ್ಕ್ ಅನ್ನು ಯೂಸ್ ಮಾಡಿ ಯಾವ ತರ ಕನೆಕ್ಟ್ ಮಾಡ್ತೀವಿ, ಸೀರೀಸ್ ಒಳಗೆ ಕನೆಕ್ಟೆಡ್ ಮಾಡಿ ಅದನ್ನ ಲೈನ್ ಒಳಗೆ ಕನೆಕ್ಟ್ ಮಾಡಿದಿರ್ತೈತಿ. The conductor is suspended at the bottom end, the string while the other end string is secured on the cross arm of the tower. ಅದ ಕ್ರಾಸ್ ಆರ್ಮ್ ನಲ್ಲಿ ಕನೆಕ್ಟ್ ಮಾಡಿ ಏನಾಗ್ತದೆ, ಹೋಲ್ಡಿಂಗ್ ಮಾಡಿದಿರ್ತೈತಿ. Each unit is disc designed for low voltage, say 11 kV. 11 kV ಒಳಗ ನಾವು ಏನು ಮಾಡ್ತೀವಿ, ಅದನ್ನ ಯೂಸ್ ಮಾಡ್ತಿರ್ತೀವಿ. The number of disc series would be obviously depend upon the working voltage. ಅದರ ಒಳಗ ನಾವು ಡಿಸ್ಕ್ ಅನ್ನು ಯೂಸ್ ಮಾಡ್ತೀವಿ. ಒಂದ್ಸಲ ಒಂದು ಡಿಸ್ಕ್ ಯೂಸ್ ಮಾಡ್ತೀವಿ, ಮತ್ತೊಂದ್ಸಲ ಎರಡು ಡಿಸ್ಕ್, 3, 4, 5. ಫಾರ್ ಇನ್ಸ್ಟನ್ಸ್, if the working voltage 66 kV, ನಾವು ತಿಳ್ಕೊಳ್ಳೋಣ 66 kV ವೋಲ್ಟೇಜ್ ಐತಿ ಅಥವಾ ಏನಾಗೈತಿ, then 6 disc in series will be provided on the string. ಸ್ಟ್ರಿಂಗ್ ಒಳಗ ಏನಾಗ್ತೈತಿ, 6 ಡಿಸ್ಕ್ ಅನ್ನು ಯೂಸ್ ಮಾಡಬೇಕಾಗ್ತೈತಿ. ಯಾಕಂದ್ರೆ 66 kV is a high voltage, and high voltage ಇದ್ದ ಕಾರಣ ಅದರ ಒಳಗೆ ಡಿಸ್ಟೆನ್ಸ್ ಏನಾಗ್ತೈತಿ, ಇನ್ಸುಲೇಟರ್ ದ ಹೆಚ್ಚಾಗ್ಲಕ್ಕ ಆಗ್ತೈತಿ. ಈಗ ಇಲ್ಲಿ ನೋಡಿ, ಇದ ಪಿಕ್ಚರ್ ಕಾಣ್ತಾ ಇದೆ, ಇದ ಇನ್ಸುಲೇಟರ್ ಇದಾವ, ಇದ ಲೈನ್ ಕಂಡಕ್ಟರ್, ಸಸ್ಪೆನ್ಷನ್ ಟೈಪ್ ಇನ್ಸುಲೇಟರ್. ಇದು ಸೀರೀಸ್ ಒಳಗೆ ಏನಾಗೈತಿ, ಕನೆಕ್ಟ್ ಆಗ್ತೈತಿ. ಕ್ರಾಸ್ ಆರ್ಮ್ ಇದನ್ನ ಕನೆಕ್ಟ್ ಮಾಡಿ ಸಸ್ಪೆನ್ಷನ್ ಟೈಪ್ ಮಾಡ್ತಾರೆ. ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಟೈಪ್ ದಾಗ ಇದನ್ನ ಮಾಡ್ತಾರೋ ಕನೆಕ್ಟ್ ಮಾಡ್ತಾರೆ. ಸ್ಟ್ರೈನ್ ಇನ್ಸುಲೇಟರ್ ಇದೇನಿದೆ, ಸಪೋರ್ಟರ್ ಮತ್ತು ಲೈನ್ ಸ್ಟ್ರೈನ್ ದಾಗ ಇದನ್ನ ಏನ್ ಮಾಡ್ತಾರೋ ಕನೆಕ್ಟ್ ಮಾಡ್ತಿರ್ತಾರೆ. When there is a dead end of the line of the is the corner or sharp curve, the line is subjected to greater tension. In order to relieve the line of excessive tension, strain insulator are used. For low voltage line 11 kV shackle insulator are used and strain insulator. However, for high voltage transmission line, strain insulator consists of an assembly of suspension insulators. The disc of strain insulator are used in the vertical plane. When the tension in the lines exceeding high at the long reverse spans, 2 or more strings are used in parallel. ಇದೇನಂತೈತಿ, ಇದರೊಳಗ ನಾವು ಡೆಡ್ ಎಂಡ್ಸ್ ಅವರಿಗೆ ಇದನ್ನ ಯೂಸ್ ಮಾಡ್ತೀವಿ. ಮತ್ತ in order to excessive tension strain
ಇನ್ಸುಲೇಟರ್ ಟೆನ್ಷನ್ ಹೆಚ್ಚಿದ್ದ ಕಾರಣ ಅಲ್ಲಿ ನಾವೇನ್ ಮಾಡ್ತಿರ್ತೇವೆ, ಈ ಇನ್ಸುಲೇಟರ್ ನ ಯೂಸ್ ಮಾಡ್ತಾ ಇರ್ತೇವೆ. ಸ್ಟ್ರೈನ್ ಇನ್ಸುಲೇಟರ್ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಪಿಕ್ಚರ್ ಒಳಗ, ಇದೇ ರೀತಿ ಸ್ಟ್ರೈನ್ ಇನ್ಸುಲೇಟರ್ ಸ್ಟ್ರೇಟ್ ರನ್ನಿಂಗ್ ದಾಗ ನಾವು ಹಚ್ಬೋದು, ಸ್ಟೇ ದಾಗ ನಾವೇನ್ ಮಾಡ್ತೇವೆ ಇದನ್ನ ಸ್ಟ್ರೈನ್ ಇನ್ಸುಲೇಟರ್ ನ ಕನೆಕ್ಟ್ ಮಾಡಿರ್ತೀವಿ. ಶಾಕಲ್ ಇನ್ಸುಲೇಟರ್ ಈ ಪಿಕ್ಚರ್ ಅನ್ನ ನೋಡ್ತಾ ಇದ್ದೀರಿ ನೀವು, ಇದು ಪಿಕ್ಚರ್ ಐತಿ, ಇದು ಶಾಕಲ್ ಇನ್ಸುಲೇಟರ್. In early days, the shackle insulator were used as strain insulator, but nowadays they are frequently used for low voltages distribution line. Distribution line ಒಳಗೆ ಏನು ಮಾಡ್ತಿರ್ತೀವಿ ನಾವು, ಇದು shackle type insulator ನ ಯೂಸ್ ಮಾಡ್ತಾ ಇರ್ತೇವೆ. Such insulators can be used either in a horizontal position in a vertical position. ಇದು horizontal ಮತ್ತು vertical position ಏನು ಮಾಡ್ತೀವಿ ನಾವು ಇದನ್ನ ಕನೆಕ್ಟ್ ಮಾಡ್ತಾ ಇರ್ತೀವಿ. Such insulator can be used either in a horizontal position or in a vertical position. They can be directly fixed to the pole with a bolt or to the cross arm. ಇದು ಡೈರೆಕ್ಟ್ ಫಿಕ್ಸ್ ನಾವು ಬೋಲ್ಟ್ ದಿಂದ ಮತ್ತು ಕ್ರಾಸ್ ಆರ್ಮ್ ದಿಂದ ಏನು ಮಾಡ್ತೀವಿ, ಕನೆಕ್ಟ್ ಮಾಡ್ತಿರ್ತೀವಿ. ಈ ತರ ಏನಿರ್ತೈತಿ ಇದು ಶಾಕಲ್ ಇನ್ಸುಲೇಟರ್. ಇದರೊಳಗೆ ಏನಿರ್ತೈತಿ, ಇದು ಬೋಲ್ಟ್ ಅಲ್ಲಿ ಏನು ಮಾಡಿರ್ತೀವಿ, ಫಿಕ್ಸ್ ಮಾಡಿದಿರ್ತೀವಿ. ಈ ಸಿ ಟೈಪ್ ಚಾನೆಲ್ ಇರ್ತೈತಿ, ಇದರೊಳಗೆ ಏನಿರ್ತೈತಿ ಶಾಕಲ್ ಟೈಪ್ ಇನ್ಸುಲೇಟರ್. ಮತ್ತು ಇದರೊಳಗೆ ಏನು ಮಾಡ್ತೀವಿ ನಾವು ಕಂಡಕ್ಟರ್ ನ ಹೌಸಿಂಗ್ ಆಫ್ ಕಂಡಕ್ಟರ್, ಇದರೊಳಗೆ ಕಂಡಕ್ಟರ್ ಹಾಕಿ ಕನೆಕ್ಷನ್ ಮಾಡ್ತಿರ್ತೀವಿ. ಇದೇ ರೀತಿ ಪೋಲ್ ನಿಮಗೆ ಕಾಣಿಸ್ತಾ ಇದೆ, ಪೋಲ್ ಒಳಗ ಸಿ ಟೈಪ್ ಅನ್ನು ಕನೆಕ್ಟರ್ ಮಾಡಿದಿರ್ತದೆ. ಟ್ರಾನ್ಸ್ಮಿಷನ್ ಲೈನ್ ಒಳಗ ಮತ್ತೊಂದು ಪಾರ್ಟ್ಸ್ ಮತ್ತು ಕಾಂಪೋನೆಂಟ್ಸ್ ಹೆಚ್ಚಾಗಿ ಬರ್ತಿದ್ದೇವೆ. ನಾವು ಸಿಂಪಲ್ ಒಳಗೆ ನಾವು ಇನ್ಸುಲೇಟರ್ ಅನ್ನ ಸ್ಟಡಿ ಮಾಡಿದೆವು. ಮತ್ತ ಹೆಚ್ಚಿನ ನಿಮ್ಗೆ ಏನಾದ್ರೆ ಕನ್ಫ್ಯೂಷನ್ ಇದ್ದಂದ್ರ ನೀವು ಏನ್ ಮಾಡ್ಬೋದು, ನಿಮ್ಮ ಕಮೆಂಟ್